देवता प्रत्यक्तयेभ्यो नमो नमः। ॐ या देवीं सर्वभूतेषु विद्यारूपेण त्वामिहोपं हयेष्ट्रिये शान्ताकारं भुजगशयनं पद्मनाभं सुरेशं विश्वाधारं गगनसदृश्यं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथः। ॐ ईशानां सर्वविद्यानाम् ईश्वरं सर्वभूतानां ब्रह्माधिपतिं ब्रह्मणाधिपतिं ब्रह्माहं शिवनामम् अधिस्थेपिताभ्यो नमो नमः। ॐ प्रसन्नपूजित रतिमन्मथदेवता विवाह कार्यक्रमार्थये सुलग्नां सावधानाम्। ॐ तदेव लग्नं ताराबलं चन्द्रबलं तदेव लक्ष्मीपतिं युग्मं स्मराम्यहम्। सर्वोरे नारायणीं नमोस्तुते। नमस्ते मस्तु भगवत् देवताम् आशीर्वादानुग्रहं प्रध्यर्थये सृष्टिमूलं च रतिमन्मथो मांगल्यधारण सुमुहूर्तं सुमुहूर्तस्थं सांबजय नमो पार्वती भीमानित्यग्रहं पूर्वे साध्यन्ति देवाः राजाधिराजायं पतः कसाहिने नमो वयं वैश्रवणाय कूर्महे समे कामाय हम कामे साम्राज्यं भोज्यं महाराज्यं राजमाधिपत्यं समन्तं किरीटं पर्यायस्ताये एकां मृळीभिः श्लोकं भिगीतः मरुतहं सव्यस्तान् देवं प्रेमं मर्विश्वे देव कामदेव महाराज की जय। दुर्गा मां अद्वैत पूर्णं परामेर्गुणं निर्विशेषं रूपं महेशं भजेऽहं गुणातीतमानं चिदानन्दरूपं चिदाभासकं सर्वगं ज्ञानगम्यं मुनिध्यायमाकाशरूपं परेशां परब्रह्मरूपं महेश्ववन्द्यं सुरेशं परब्रह्मपूर्णमङ्गलनीराजनं दर्शयामि। भगवते श्री रतिमन्मथदेवताभ्यो नमः। नैवेद्यं पानीयं समर्पयामि। प्राणाय स्वाहा व्यानाय स्वाहा समानाय स्वाहा। ಸ್ವಲ್ಪ ಐತಿ देवी जय मंगलम जय जय तो जगजननी जगदांबिके दुष्ट महिषासुर के ದೊರೆಯಾಗೆ ದೇವರ್ಗಳು ಕಷ್ಟ ಪರಿಹರಿಸನುತ ನಿಷ್ಠೆ ಇಮ್ಮೊರಿಡಲು ಹುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ದೇವಿ ಜಯ ಮಂಗಲಂ जय जय तो जगजननी शांति। ಎಲ್ಲರಿಗೂ ನಮಸ್ಕಾರ. ಇದು ನಾಗೇನೋಡಿ ಮುದ್ದಾದೇವಿ ದೇವಸ್ಥಾನದಲ್ಲಿ ಸುಮಾರು 50-60 ವರ್ಷಗಳಿಂದ ಇದೇ ಥರ ಪ್ರತಿ ವರ್ಷವೂ ಸಹಿತ 3 ದಿನ ನಾವು ಕಾಮಣ್ಣನ ಕುಂದಿರಿಸ್ತೇವೆ. ಅಂದರೆ 3 ದಿನ ಅಂತಂದರೆ ಹೋಳಿ ಹುಣ್ಣಿಮೆ ಹಿಂದಿನ ದಿನ ನಾವು ಕಾಮಣ್ಣನ ಕುಂದಿರಿಸೋದು. ಈ ಕಾಮಣ್ಣ ಮೂಲತಃ ಸುಮಾರು 50-60 ವರ್ಷಗಳ ಹಿಂದಿಂದು ಹುಬ್ಬಳ್ಳಿಯಿಂದ ತಗೊಂಬಂದಿದ್ದನ್ನ ಹುಬ್ಬಳ್ಳಿಯಿಂದ ನಮ್ಮೆಲ್ಲ ಹಿರಿಯರು ತಗೊಂಡು ಬಂದು ಓಣಿಗೆ ಒಳ್ಳೇದಾಗಲಿ ಅನ್ನೋಂಥ ದೃಷ್ಟಿಯಿಂದ ಪ್ರತಿ ವರ್ಷ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡಿ ಮತ್ತು ಅದೇ ಥರನಾಗಿ ಅವನಿಗೆ ಅಲಂಕಾರ ಮಾಡಿ ಹುಣ್ಣಿಮೆ ದಿನ ಎಲ್ಲರೂ ಹೋಳಿಗೆ ಎಡಿ ಕೊಡ್ತಾರೆ ಇಲ್ಲಿ ಕಾಮಣ್ಣನ ಹಬ್ಬಕ್ಕೆ. ಮರುದಿನ ಹುಣ್ಣಿಮೆ ದಿನ ಹೋಳಿಗೆ ಹಬ್ಬ ಆಚರಣೆ ಮಾಡ್ತಾರೆ. ಅದೇ ಥರನಾಗಿ ಅದ್ರ ಮಾರನೇ ದಿನ ಕಾಮದಹನ ಇರ್ತತಿ. ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ಕಾಮದಹನ ಶುರು ಆಗ್ತತಿ. ಎಲ್ಲರೂ ಸಹಿತ ಪರಸ್ಪರ ಬಣ್ಣ ಹಚ್ಕೊಂಡು ಪರಸ್ಪರ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ಕೊಂತ ಕಾಮಣ್ಣನ ನಾವು ಅದೇ ಥರನಾಗಿ ಮೂಲವಾಗಿ ಎಲ್ಲ ಕಟ್ಟಿಗೆಗಳನ್ನು ಜೋಡಿಸಿ ಆ ಕಟ್ಟಿಗೆಯಲ್ಲಿ ಈ ವಿಗ್ರಹವನ್ನು ಇಡಂಗಿಲ್ಲ. ಇದ್ರ ಬದಲಾಗಿ ಹಾಳೆಯಲ್ಲಿ ಬಿಡಿಸಿರ್ತಕ್ಕಂತಹ ಒಂದು ಪ್ರತಿರೂಪನ ಅದರಲ್ಲಿಟ್ಟು ಕಾಮಣ್ಣನ ದಹನ ಮಾಡ್ತಾರೆ. ಅದೇ ಥರನಾಗಿ ಈ ರತಿಮನ್ಮಥ ಉತ್ಸವವನ್ನು ನಡೆಸ್ತಕ್ಕಂಥದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ
ಈ ಎಲ್ಲ ಹಬ್ಬಗಳು ಮುಗಿದಾದ್ಮೇಲೆ ಕೊನೆಯಲ್ಲಿ ಬರೋದು ಹೋಳಿ ಹುಣ್ಣಿಮೆ. ಆ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಾಮ ಅನ್ನೋದು ಇದ್ದೇ ಇರ್ತೈತಿ. ಆದರೆ ಆ ಕಾಮ ಅನ್ನೋದು ಜೀವನ ಆಗಿರಬಾರ್ದು, ಅದು ಜೀವನದ ಒಂದು ಭಾಗ. ಅದೇ ಥರನಾಗ ಆ ಜೀವನದ ಒಂದು ಭಾಗವನ್ನು ನಾವು ಖುಷಿಯಿಂದ ಸಂಭ್ರಮಿಸಿ ಅದರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ನಾವು ಕೊಂದು ಹಾಕಿ ಅದನ್ನು ಕಾಮದಹನ ಅಂತ ನಾವು ಆಚರಣೆ ಮಾಡ್ತೇವೆ. ಅದೇ ಥರ ನಾವು ಪ್ರತಿ ವರ್ಷ ಕಾಮದಹನ ಮಾಡಿದ ನಂತರ ಯುಗಾದಿ ಹಬ್ಬ ಶುರುವಾಗ್ತದೆ, ಹೊಸ ಹಬ್ಬ. ಆ ಹೊಸ ಹಬ್ಬ ನಮ್ಮಲ್ಲೆಲ್ಲ ಹೊಸ ಹುರುಪು ತರಲಿ ಅಂತೇಳಿ ಮತ್ತು ಹೊಸತನಕ್ಕೆ ನಾವು ಶುರುವಾಗೋದರ ಉದ್ದೇಶನೇ ಈ ರಥದ ಹಬ್ಬವನ್ನು ಆಚರಣೆ ಮಾಡ್ಕೊತ ಬಂದಿರೋದು. ಎಲ್ಲರಿಗೂ ಶುಭವಾಗಲಿ.